ವೀಕ್ಷಕರಿಗೆ ನಮಸ್ಕಾರ. ಈ ತಿಂಗಳ 3ನೇ ತಾರೀಕಿನಿಂದ ಶರನ್ನವರಾತ್ರಿ ಆರಂಭವಾಗುತ್ತದೆ. ಮೊದಲಿಗೆ ಎಲ್ಲರಿಗೂ ಶರನ್ನವರಾತ್ರಿ ಹಬ್ಬದ ಶುಭಾಶಯಗಳು. ಈ ದಿನ ನಾವು ಅಮ್ಮನನ್ನು ಅಂದರೆ ಜಗನ್ಮಾತೆಯನ್ನು ಶೈಲಪುತ್ರಿಯ ಅವತಾರದಲ್ಲಿ ಪೂಜಿಸುತ್ತೇವೆ. ಮೊದಲ ದಿನದ ಆರಾಧನೆ ಶಕ್ತಿ ದೇವತೆಯ ಆರಾಧನೆಯಾಗಿ ಯಥಾಶಕ್ತಿ, ಯಥಾ ಪ್ರೀತಿಯಿಂದ, ಯಥಾ ಭಕ್ತಿ ಮತ್ತು ಯಥಾ ಅನುಕೂಲವಾಗಿ ನಾವು ಜಗನ್ಮಾತೆಯನ್ನು ಆರಾಧಿಸಿ ಧ್ಯಾನಿಸುವುದು. ಇಲ್ಲಿ ಶೈಲಪುತ್ರಿ ಅಂದರೆ ಅನೇಕ ಕಡೆಗಳಲ್ಲಿ ಚಿಕ್ಕ ಮಗುವಿನ ರೂಪದಲ್ಲಿ ಆರಾಧಿಸುತ್ತೇವೆ. ಅದರಲ್ಲಿ 2 ವರ್ಷದಿಂದ 9 ವರ್ಷದ ಒಳಗಿನ ಮಕ್ಕಳನ್ನು ನಾವು ಮನೆಗೆ ಕರೆದು ಅವರಿಗೆ ಏನು ಬೇಕೋ ಅದನ್ನು ಅವ್ರು ತಿಂತಕ್ಕಂಥದ್ದು, ಅವರಿಗೆ ಆರತಿ ಮಾಡಿ ಅರಿಶಿನ ಎಲ್ಲ ಹಚ್ಚಿ ಕಾಲು ತೊಳೆದು ಪೂಜೆ ಮಾಡಿ ಈ ರೀತಿ ಕೆಲವು ಕಡೆಯಲ್ಲಿ ಮಾಡ್ತಾರೆ. ಅವರವರ ಮನೆ ಪದ್ಧತಿಯ ಪ್ರಕಾರ 9 ದಿನವೂ ಅಖಂಡ ದೀಪವನ್ನು ಇಡ್ತಾರೆ. ಹಾಗೆ ಅಮ್ಮನನ್ನು ಕಲಶದ ರೂಪದಲ್ಲಿ ಸಹ ಪೂಜೆ ಮಾಡ್ತಾರೆ. ಹಾಗೆ ಅಗ್ನಿಯ ರೂಪದಲ್ಲಿ ಅಂದರೆ ಹೋಮ ಹವನಗಳನ್ನು ಮಾಡಿ ವಿಗ್ರಹ ಆರಾಧನೆಯನ್ನು ಸಹ ಮಾಡ್ತಾರೆ. ಯಂತ್ರದ ರೂಪದಲ್ಲಿ ಮತ್ತು ತೆಂಗಿನಕಾಯಿಯಲ್ಲಿ ಸಹ ಶೈಲಪುತ್ರಿಯನ್ನು ಆವಾಹನೆ ಮಾಡಿ ಆವತ್ತಿನ ದಿನ ಪೂಜಿಸುತ್ತಾರೆ. ಹಾಗೆ ನಾವು ಶರನ್ನವರಾತ್ರಿಯನ್ನು ಮತ್ತು ವಸಂತ ನವರಾತ್ರಿ ವರ್ಷದಲ್ಲಿ ನವರಾತ್ರಿಯನ್ನು ಪ್ರಕೃತಿಯೊಂದಿಗೆ ಸಹಜ ರೀತಿಯಲ್ಲಿ ನಾವು ಆಚರಿಸುತ್ತೇವೆ. ಹೀಗೆ ನವರಾತ್ರಿಯಲ್ಲಿ ಅಮ್ಮನನ್ನು ಅಂದರೆ ಚಿಕ್ಕ ಮಗು ಇರ್ತಾಳೆ ಪಾರ್ವತಿ ದೇವಿ, ಆ ಶಕ್ತಿ ದೇವತೆಯ ಮಹಿಮೆಯನ್ನು ಸಾರ್ತಕ್ಕಂಥ ದುರ್ಗಾ ಸಪ್ತಶತಿ ಮತ್ತು ದೇವಿ ಮಹಾತ್ಮೆಯಲ್ಲಿ ಬರ್ತಕ್ಕಂಥ ದಿನಕ್ಕೆ 2 ಅಧ್ಯಾಯದಂತೆ ನಾವು ಓದ್ತಾ ಹೋಗ್ತೀವಿ. ಹಾಗೆ ಕೆಲವು ಕಡೆ ಬನ್ನಿ ಮರದ ಪೂಜೆ, ಆ ಬನ್ನಿ ಮರದಲ್ಲಿ ಅಮ್ಮ ಶಕ್ತಿ ದೇವತೆಯಾಗಿ 10 ದಿನವೂ ಇರ್ತಾಳೆ ಅನ್ನೋ ಪ್ರತೀತಿ ಇದೆ. ಹಾಗಾಗಿ ಪ್ರತಿದಿನ ಸೂರ್ಯೋದಯಕ್ಕಿಂತ ಮುಂಚೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತಾರೆ. ಕೆಲವು ಕಡೆ ಆಗದೇ ಇರೋರು ಅವ್ರವ್ರ ಮನೆ ಪರಿಸ್ಥಿತಿಗೆ ಅನುಗುಣವಾಗಿ ಪ್ರತಿಯೊಬ್ಬರೂ ಅನುಕೂಲ ಇತ್ತು, ಬನ್ನಿ ಮರ ನಿಮ್ಮ ಮನೆ ಹತ್ರ ಇತ್ತು ಅಂದರೆ ತಪ್ಪದೇ ಹೋಗಿ ನಿಮಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಪೂಜೆ ಮಾಡಿ. 3 ದಿನ ಆದರೆ 3 ದಿನ, 5 ದಿನ ಆದರೆ 5 ದಿನ, ಹೀಗೆ ಅಮ್ಮನನ್ನು ನಾವು ಜಗನ್ಮಾತೆಯನ್ನು ಪೂಜಿಸ್ಬೋದು. ಹಾಗೆ ಇಲ್ಲಿ ನವರಾತ್ರಿಯಲ್ಲಿ ಜಗನ್ಮಾತೆಯು ಮೊದಲ 3 ದಿನ ಮಹಾಲಕ್ಷ್ಮಿ ರೂಪದಲ್ಲಿ, 2ನೇ ದಿನ ಮಹಾ ಸರಸ್ವತಿಯ ರೂಪದಲ್ಲಿ ಮತ್ತು ಕೊನೆಯ 3 ದಿನವನ್ನು ಪಾರ್ವತಿ ಅವತಾರ ಅಥವಾ ಮಹಾಕಾಳಿಯ ಅವತಾರದಲ್ಲಿ ನಾವು ಅಮ್ಮನನ್ನು ಪೂಜಿಸುತ್ತೇವೆ. ಇಲ್ಲಿ ಜಗನ್ಮಾತೆ ಶೈಲಪುತ್ರಿ ಅಂದರೆ ಚಿಕ್ಕ ಮಗು, ಆ ಮಗು ಪಾರ್ವತಿ ದೇವಿ. ಅಲ್ಲಿ ನಾರದರು ಅವರ ಪಾರ್ವತಿ ದೇವಿಗೆ ಅಂದರೆ ಚಿಕ್ಕ ಮಗು ಇರ್ತಾಳಲ್ಲ, ಅವರಿಗೆ ಎಲ್ಲ ಲಕ್ಷಣಗಳು ಇರ್ತವೆ. ಲೋಕೇಶ್ವರಿ ಆಗ್ತಕ್ಕಂಥ ಪ್ರತಿಯೊಂದು ಅಮ್ಮನಲ್ಲಿ ಇರ್ತವೆ. ಆ ಕೌಮಾರಿ ಅವಸ್ಥೆಯಲ್ಲಿಯೇ ಎಲ್ಲವನ್ನೂ ಕಲಿಸುತ್ತಾರೆ ನಾರದರು. ಶಿವನ ಧ್ಯಾನದಲ್ಲಿ ಹೇಗೆ ಧ್ಯಾನಿಸಬೇಕು, ಶಿವನನ್ನು ಹೇಗೆ ಪಡೆಯಬೇಕು ಅಂತ ನಾರದರು ಪ್ರತಿಯೊಂದು, ಪಾರ್ವತಿ ಹುಟ್ಟಿರೋದೇ ಶಿವನಿಗಾಗಿ. ಹಾಗಾಗಿ ಈ ಶಿವನನ್ನು ಒರೆಸಲಿಕ್ಕೆ ಏನು ಬೇಕು ಅದನ್ನೆಲ್ಲದನ್ನು ನಾರದರು ಆ ಚಿಕ್ಕ ಮಗು ಇದ್ದಾಗಿಂದನೇ ಪಾರ್ವತಿ ದೇವಿಗೆ ಹೇಳ್ತಾ ಹೋಗ್ತಾರೆ. ಈ ದಿನ ಈ ಶೈಲಪುತ್ರಿ ಅಂದರೆ ಚಿಕ್ಕ ಮಗುವಿನ ಒಂದು ವಿವರಣೆ ವೀಕ್ಷಕರೇ. ಹಾಗೆ ಇಲ್ಲಿ ದೇವಿ ಮಹಾತ್ಮೆಯಲ್ಲಿ ಏನೇನು ಮಾಡ್ತಾರೆ, ಇಲ್ಲಿ ತ್ರಿಮೂರ್ತಿಗಳು, ಅಲ್ಲಿ ಬ್ರಹ್ಮ ಹರಿ ರುದ್ರಾದಿಗಳು ನಿಂತ್ಕೊಂಡು ಸಾಕ್ಷಾತ್ಕಾರ ಮಾಡ್ತಾರೆ ಬ್ರಹ್ಮನನ್ನು. ಆಮೇಲೆ ದೇವಿಯನ್ನು ಕರೀತಾರೆ, ತ್ರಿಮೂರ್ತಿಗಳಿಂದ ದೇವಿಯ ಸ್ತುತಿ ಸರ್ವ ದೇವತೆಗಳು. ಇದಿಷ್ಟು ಬಂದ್ಬಿಟ್ಟು ಈ ಶೈಲಪುತ್ರಿಯ ಒಂದು ವಿವರಣೆ ವೀಕ್ಷಕರೇ. ಮತ್ತು ಮುಂದಿನ 2ನೇ ದಿನ ಮುಂದಿನ ವಿವರಣೆಯನ್ನು ಕೊಡುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ದೇವಿ ನವರಾತ್ರಿಯ ಶುಭಾಶಯಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.